ಎಲ್ಲ ಮೂಲಭೂತ ಒಬ್ಬ ಬಡವನಿಗೆ ಇವತ್ತು ನ್ಯಾಯ ಕೊಡುವಂಥ ಕೆಲಸದಲ್ಲಾಗಲಿ ಆಗಿಲ್ಲ. ಮತ್ತು ಈ ಸರ್ವೆನೂ ಮಾಡಿದ್ರು, ಅವರೇ ಸರ್ವೆ ಮಾಡಿ ಅವರೇ ಇಟುವಿಕೇಟ್ ಹೊಡ್ಕೊಂಡ್ಬಿಟ್ರು. ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಹೇಳಿದ್ರು, ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಹೇಳ್ಬಿಟ್ಟು ಇವತ್ತು ಆ ಸರ್ವೆ 10 ವರ್ಷ ಆಗಿದೆ, ಔಟ್ಡೇಟೆಡ್ ಅಂತ ಅವರೇ ಹೇಳ್ಕೊಂಡ್ಬಿಟ್ರು. ಎಂತ ಹಾಸ್ಯಾಸ್ಪದವಾದಂಥ ಸರ್ಕಾರ ಇದು. ಹಾಸ್ಯಾಸ್ಪದವಾಗಿ ಯಾವುದರಲ್ಲೂ ನಿಲುವಿಲ್ಲ ಇವ್ರದ್ದು. ಅವಕಾಶವಾದ ರಾಜಕಾರಣ, ತುಷ್ಟೀಕರಣವನ್ನ ಕಾನೂನಲ್ಲಿ, ಸಂವಿಧಾನದಲ್ಲಿ ಏನು ಅವಕಾಶ ಇಲ್ಲ, 4% ಗುತ್ತಿಗೆನ ಅಲ್ಪಸಂಖ್ಯಾತರಿಗೆ ಕೊಡೋದಾಗ್ಲಿ ಅಥವಾ ಬೇರೆ ಬೇರೆ ಮೀಸಲಾತಿ ಕೊಡುವಂತ ವಿಚಾರದಲ್ಲಾಗ್ಲಿ ಎಲ್ಲದರಲ್ಲೂ ಕಾನೂನು ಉಲ್ಲಂಘನೆಯನ್ನ, ತುಷ್ಟೀಕರಣವನ್ನ ಮಾಡಿ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಿ ದ್ವೇಷ, ವೈಮನಸ್ಸು, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿಲಿಕ್ಕೆ ಕಾರಣವಾಗಿರುವಂತ ಕೆಟ್ಟ ಸರ್ಕಾರ ಇತಿಹಾಸದಲ್ಲಿ ಅತಿ ಭ್ರಷ್ಟ, ಕೆಟ್ಟ ದುರಾಡಳಿತ, ಕೆಟ್ಟ ಆಡಳಿತವನ್ನೇ ಕಾಣದಂತ ಸಮಯ ಏನಾದ್ರು ಕರ್ನಾಟಕದಲ್ಲಿ ನಾವು ಕಂಡಿದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂತ ಹೇಳ್ತಾ, ಹಾಗೆ ಡಿಕುನ ಅವರ ಏನು ಒಂದು ತನಿಖೆ ವರದಿ, ಕಮಿಷನ್ ವರದಿಯನ್ನು ಏನು ಕೊಟ್ಟಿದ್ದಾರೆ, ಈ ವರದಿ ಹಾಸ್ಯಾಸ್ಪದವಾಗಿದೆ. ನೋಡಿ, ಸರ್ಕಾರದಿಂದ 3 ತನಿಖೆಗೆ ಆಜ್ಞೆ ಮಾಡಿದ್ರು. ಇವರು ಆಜ್ಞೆ ಮಾಡೋ, ಲಾ ಕಮಿಷನ್ ಆಜ್ಞೆ ಮಾಡೋ ಮುಂಚೆನೆ ನಮ್ಮ ಉಚ್ಚ ನ್ಯಾಯಾಲಯ ಸುಮೋಟೋ ಈ ಸ್ಟ್ಯಾಂಪೇಡ್ ಕೇಸನ್ನ ತಗೊಳ್ತಾರೆ ಕೈಗೆ. ಅವ್ರು ತಗೊಂಡಿದ ತಕ್ಷಣ ಇವರಿಗೆ ನ್ಯಾಯಾಂಗ ತನಿಖೆ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಸಿಐಡಿ ತನಿಖೆಗೆ ಮುಂದಾಗ್ತಾರೆ. ಫಸ್ಟ್ ಮಾಡೋದೇನು ಇವರು, ಬರೀ ಡಿಸಿ ಎಲ್ಲ ಇದಾರಲ್ಲ, ಏನ್ ಇವರೇ ಕಪ್ ಗೆದ್ದವ್ರಂಗೆ, ಇವರೇ ಆಡಿ ಕಪ್ಪು ಪಾಪ ಗೆದ್ದು, ಪಾಪ ಬಹಳ ಕಷ್ಟಪಟ್ಟು ಪ್ರತಿಭೆನ ಇಟ್ಕೊಂಡು ಗೆದ್ಕೊಂಡು ಬಂದ ಹಾಗೆ ನೇರವಾಗಿ ಇವರು ಹಿಂದಿನ ದಿನ ಇಷ್ಟೆಲ್ಲ ಸಮಸ್ಯೆ, ರಾತ್ರಿ ಎಲ್ಲ ಪಾಪ ಪೊಲೀಸರು ಬಂದೋಬಸ್ತ್ ಮಾಡಿ ಎಲ್ಲ ಕೆಲಸ ಮಾಡಿರುವಂತವ್ರ ಮೇಲೆ ಅವ್ರು ಆಗಲ್ಲ, ಕೊಡ್ಲಿಕ್ಕಾಗಲ್ಲ, ನಾವು ಮಾಡ್ಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿರು. ಬಹಿರಂಗವಾಗಿ, ಸಾರ್ವಜನಿಕವಾಗಿ, ಟ್ವೀಟ್, ಸೋಷಿಯಲ್ ಮೀಡಿಯಾ, ಪತ್ರಿಕೆ ಎಲ್ಲ ವಲಯದಲ್ಲೂ ಬಹಳ ಸ್ಪಷ್ಟವಾಗಿ ಆಗಲ್ಲ, ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾರೆ. ಮುಂದಾಗಿ ಓಡೋಗಿದ್ದು ಯಾರು ಏರ್ಪೋರ್ಟಿಗೆ ಓಡೋಗಿದ್ದವ್ರು ಯಾರು? ಅಪ್ಪ ಉಪಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಏನು ಬಾವುಟ ಹಿಡಿದಿದ್ದು. ಮತ್ತೆ ಮಾಧ್ಯಮದಲ್ಲೂ ಸುದ್ದಿ, RCB ಏನಾರು ನೆಕ್ಸ್ಟ್ ಅವರೇ ಓನರ್ ಆಗ್ಬಿಡ್ತಾರೆ ಅಂತ ಸುದ್ದಿ ಓಡಾಡಕ್ ಸ್ಟಾರ್ಟ್ ಆಯ್ತು. ಆ ರೇಂಜಲ್ಲಿ ಪಾಪ ಅವರು ಅಷ್ಟು ಉತ್ಸಾಹದಲ್ಲಿ ಹೋಗಿದ್ ನೋಡಿದ್ರೆ ಜನ ಏನಪ್ಪ ಇಷ್ಟು ಸಂತೋಷ, ಏನ್ ಕ್ರಿಕೆಟ್ ಅಭಿಮಾನಿ, ಒಳ್ಳೆ ಆಟಗಾರರಿದ್ದಾರೆ ಇವರು. ಅದು ಕ್ಯಾಪ್ಟನ್ ಯಾರು ಅಂತ ಗೊತ್ತಿರ್ಲಿಲ್ಲ ಅವ್ರಿಗೂ, ಕ್ಯಾಪ್ಟನ್ ಏನೂ ಗೊತ್ತಿರ್ಲಿಲ್ಲ ಅವ್ರಿಗೆ. ಪಾಪ ಇಷ್ಟೆಲ್ಲ ಅಭಿಮಾನ ವ್ಯಕ್ತಪಡಿಸಿ ಹೋಗಿ ಸ್ವಾಗತವನ್ನು ಮಾಡಿ ಇವತ್ತು ಯಾರಿಗೂ ನಮ್ಗೆ ಗೊತ್ತಿಲ್ಲ, ಸರ್ಕಾರಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ಪಾಪ ಮುಖ್ಯಮಂತ್ರಿಗಳು ಏನು ಮೊಮ್ಮಗನ್ ಕರ್ಕೊಂಬಂದು ವಿಧಾನಸೌಧದ ಮುಂದೆ ಏನಪ್ಪ ಪ್ರಮಾಣ ವಚನ ಮಾಡ್ತಾನು, ಪ್ರಮಾಣ ವಚನ ತೊಳ್ತಾನು, ಪಾಪ ವಿಧಾನಸೌಧದ ಮುಂದೆ ತೊಳಿಲ್ವಲ್ರಿ ಹರೀಶ್, ಪಾಪ ಗವರ್ನರ್ ಆಫೀಸ್ನಲ್ಲಿ ತಗೊಂಡ್ಬಿಟ್ರು. ಅವತ್ತು ಇಷ್ಟು ಬಿಲ್ಡಪ್ ಇರ್ಲಿಲ್ಲಪ್ಪ.